ನಿನ್ನೆ ನಡೆದಂಥ ತಡಸಿನಕೊಪ್ಪ ಗ್ರಾಮದಲ್ಲಿ ಅಮಾಯಕ ರೈತರ ಮೇಲೆ ಕಂಟ್ರಿ ಪಿಸ್ತೂಲ್ ಮೂಲಕ ಹೊರಗಿನ ರಾಜ್ಯದಿಂದ ಕರೆಸಿಕೊಂಡಂಥ ಗುಂಡಗಳೊಂದಿಗೆ ಅವರಿಗೆ ಅಮಾಯಕವಾಗಿ ಹಲ್ಲೆ ಮಾಡೋದಲ್ದೇ ಇವತ್ತು ಆ ಭೂಮಿ ಒಡೆಯನ ಮೇಲೆ ಅನ್ಯಾಯ ಮಾಡಿದಂಥ ಮೇಲೆ ಯಾವುದೇ ಕ್ರಮ ಜರುಗಿಸದೇ ಕೇವಲ ಅವಳಿ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಪೊಲೀಸ್ ಆಯುಕ್ತರು ರೈತರದ್ದು ಏನೋ ಒಳ ಜಗಳ ಇದೆ ಅನ್ನುವಂಥ ಒಂದು ಸಂದೇಶ ನೀಡುವ ಮೂಲಕ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆಗೆ ಒಂದು ಸಂಪೂರ್ಣವಾಗಿ ಭಯಭೀತಾಗಿದೆ. ಇವತ್ತು ಶೈಕ್ಷಣಿಕ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಹೆಸರಾದಂಥ ಹುಬ್ಬಳ್ಳಿ ಧಾರವಾಡ ಇವತ್ತು ಗುಂಡಾಗಳದ್ದು ರಿಯಲ್ ಎಸ್ಟೇಟ್ ಉದ್ಯಮಿದಾರರು ದೊಡ್ಡ ದೊಡ್ಡ ಗನ್ಮೆನ್ಗಳನ್ನು ಇಟ್ಕೊಂಡು ಇವತ್ತು ಅಮಾಯಕ ರೈತರ ಭೂಮಿ ಕಸ್ಕೊಳ್ಳುವಂಥ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸಹಕಾರ ನೀಡ್ತಾ ಇದೆ. ಇವತ್ತು ಏನು ಕೆಲಸ ಕಾಂಗ್ರೆಸ್ ಮುಖಂಡರಿಗೆ ನಿನ್ನೆ ನಡೆದಂಥ ಹಲ್ಲೆ ಆದರೂ ಸಹ ರಾತ್ರಿ 8 ಗಂಟೆವರೆಗೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಮುಖಂಡರು ಇವತ್ತಿನವರೆಗೂ ಪೊಲೀಸ್ ಆಯುಕ್ತರು ಎಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಮುಖಂಡರು ರಿಯಲ್ ಎಸ್ಟೇಟ್ ದಂಧೆ ಮಾಡೋ ಮೂಲಕ ಈ ಥರ ಹೊರಗಿನ ರಾಜ್ಯದ ಗುಂಡಾಗಳನ್ನು ತಗೊಂಡು ಯಾವುದೇ ಸಿನಿಮಾ ಶೂಟಿಂಗ್ ನಡೀತಿರ್ಕಿಲ್ಲ, ಅಲ್ಲಿ ಓಪನ್ನಾಗಿ ಫೈರಿಂಗ್ ಮಾಡ್ತಿದ್ದಾರೆ 8 ಜನ, 8ಕ್ಕೂ 10ಕ್ಕೂ ಅಲ್ಲಿ ಗುಂಡುಗಳು ಬಿದ್ದಾವೆ. ಆದರೂ ಸಹ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಅವಳಿ ನಗರದ ಜನತೆ ಸಂಪೂರ್ಣ ಭಯಭೀತ ಆಗಿದ್ದಾರೆ. ರೈತರು ತಮ್ಮ ಭೂಮಿಯಲ್ಲಿ ಉಳುಮೆ ಮಾಡಿ ಏನು ಬದುಕಲಿಕ್ಕೆ ತೊಂದರೆ ಆಗ್ತಾ ಇದ್ದಾರೆ. ಇವತ್ತು ಅಂಥ ಅಮಾಯಕ ರೈತರಿಗೆ ಬೆಂಬಲಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಏನು ಅವಳಿ ನಗರದಲ್ಲಿ ನಿನ್ನೆ ನಡೆದಂಥ ಘಟನೆಯನ್ನು ಸಂಪೂರ್ಣ ಒಬ್ಬ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಒಳಪಡಿಸಬೇಕು ಮತ್ತು ಅಲ್ಲಿವರೆಗೆ ಹುಬ್ಬಳ್ಳಿ ಧಾರವಾಡದ ಕಾನೂನು ಸುವ್ಯವಸ್ಥೆ ಕಾಪಾಡಿದಂಥ ಆಯುಕ್ತರನ್ನು ಪೊಲೀಸ್ ಆಯುಕ್ತ ಶಶಿಕುಮಾರನ್ನು ಅಮಾನತು ಮಾಡಬೇಕಂತ ಆಗ್ರಹಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೀವಿ. ಈಗೇನಾದರೂ ಸರ್ಕಾರ ಇದಕ್ಕೆ ವಿಳಂಬ ಆದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಿಂದ ಈ ಜಿಲ್ಲಾ ಆಡಳಿತದ ಹೊಣೆ ಹೊತ್ತಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಮನೆಗೆ ಮುತ್ತಿಗೆಯನ್ನು ರೈತರೊಂದಿಗೆ ನಾವು ಹಾಕ್ತೇವೆ ಅನ್ನೋದು ಮಾತನ್ನು ಹೇಳ್ತೇನೆ. ಮತ್ತು ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಆಯುಕ್ತರನ್ನು ಇನ್ನು ಅವಳಿ ನಗರದ ಜನತೆ ಸಹಿಸುವುದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಿನ್ನೆ ಬೆಳಿಗ್ಗೆ ಶೂಟೌಟ್ ಅಂತ ಪ್ರಕರಣದಲ್ಲಿ ನಮ್ಮ ಕಳುವಳ್ಳಿ ರೀ ಅದು ಅವ್ರು ನೋಡ್ಬೇಕಂತೇಳಿ ನಾವು ಸ್ಟೇಷನ್ಗೆ ಹೋಗಿದ್ವಿ. ಬೆಳಿಗ್ಗೆ ಸ್ಟೇಷನ್ಗೆ ಹೋದಾಗ ಇಲ್ಲ ಸಾಹೇಬ್ರು ಒಳಗದಾರ, ನೀವೆಲ್ಲರೂ ಹೊರಗಿರಿ ಅಂತೇಳಿ ನಮ್ಮನ್ನು ಹೊರಗೆ ಕಳಿಸಿದ್ರಿ. ಹೊರಗೆ ಹೋಗಿ ಗಾರ್ಡನ್ಗೆ ಹೋಗಿ ನಾವು ಕೂತಿದ್ವಿ. ಆಮೇಲೆ ಇನ್ನೊಬ್ಬರು ಪೊಲೀಸರು ಬಂದು ಯಾಕೆ ಬಂದಿರಿ ನೀವು ಅಂತ ಕೇಳಿದ್ರು. ಏನಿಲ್ಲ ಸರ್, ಒಂದು ಸ್ವಲ್ಪ ಸರ್ ಭೇಟಿ ಯಾಕೆ ಬಂದೀವಿ, ಏನಾಗಿದೆ ಕೇಳಕ್ಕೆ ಬಂದೀವಿ ಅಂತ ಹೇಳಿದ್ವಿ. ಅಷ್ಟಕ್ಕೆ ನಿಂದೇನಿಲ್ಲ, ನಿಂದೇನೈತಿ ಇಲ್ಲೇ, ಎದಕ್ಕೆ ಬಂದು ನಡಿತೀವೋ ಇಲ್ಲ ಅಂತೇಳಿ ಒಮ್ಮೆ ನಮಗಿಲ್ಲನ ನನ್ನ ಎದೆ ಮೇಲೆ ನೆಂಗಿ ಹಿಡಿದು ಮಗನ ಹೋಗಲಿಲ್ಲ ಅಂತಂದ್ರೆ ಜಾಸ್ತಿ ಒದ್ದು ಒಳಗಾಗ್ತಾನೆ ಅಂತೇಳಿ ಬೆದರಿಕೆ ಹಾಕಿ ನಮ್ಮನ್ನು ಒದ್ದು ಹೊರಗೆ ಹಾಕ್ಯಾರ ಸರ್. ಇದು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್, ಕಟ್ಟಿಮನಿ ಪೊಲೀಸ್ ಅಂತೇಳಿ. ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್ ಅವರು. ಸಾಯಂಕಾಲ ಬರ್ತಾರೆ, ಅವ್ರು ಕರೆಸಿ ಮಾತಾಡ್ತೇವೆ ಅಂತೇಳಿ ಹೇಳಿ ಕಳಿಸ್ಯಾರ ಸರ್. ನಮಗೆ ಅರೆಸ್ಟ್ ಮಾಡಿದವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ. ಅವರು ಇನ್ನೂವರೆಗೂ ಯಾರು ಮಾಡ್ಯಾರೋ ಬಿಟ್ಟವ್ರು ನನಗೆ ಗೊತ್ತಿಲ್ಲ ಸರ್. ನಮ್ಮ ಗಮನಕ್ಕೆ ಇಲ್ಲ ಸರ್ ಯಾರು ಬಂದಾರೋ ಬಿಟ್ಟವ್ರು ಅಂತೇಳಿ. ನಾವು ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ನಮಗೆ ಈ ಥರದ ಬಳಕೆ ಮಾಡಿ ಕಳಿಸಿದ್ರು ಸರ್. ನಮ್ಮ ಹೆಸರು ಬಸವರಾಜ್ ಯಲ್ಲಪ್ಪ ಹೊಸಮನಿ ಅಂತೇಳಿ.